ಕೇಸ್ನಲ್ಲಿ ಜೈಲಿಗೆ ಹೋಗಿ ಪರಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ದಿನಗಳ ಕಾಲ ಕಳೆದು ಇದೀಗ ಮಡೆನೂರು ಮನೂರು ಹೊರಗೆ ಬಂದಿದ್ದಾರೆ. ಹೊರಬಂದಂಥ ಸಂದರ್ಭದಲ್ಲಿ ಕನ್ನಡ ನಾಡಿನ ಹೆಮ್ಮೆಯ ನಟ, ನಮ್ಮ ನಾಡಿನ ಆಸ್ತಿ ಅಂತಲೇ ಹೇಳ್ಬೋದು, ಶಿವಣ್ಣ ಆಗಿರ್ಬೋದು, ಜೊತೆಗೆ ಬೇರೆ ನಟರ ಬಗ್ಗೆ ಮಾತನಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರು ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಮ್ಮ ನಟನ ಬಗ್ಗೆ, ನಮ್ಮ ನಾಡಿನ ಹೆಮ್ಮೆಯ ಪುತ್ರನ ಬಗ್ಗೆ, ಅವರ ಸಾವಿನ ಬಗ್ಗೆ ಮಾತನಾಡಿದ್ರಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಕಂಪ್ಲೇಂಟ್ ಕೂಡ ಕೊಟ್ಟರು. ಅವ್ರು ಹೊರಬಂದಂಥ ಸಂದರ್ಭದಲ್ಲಿ ಅದು ಆಡಿಯೋ ನನ್ನದಲ್ಲ ಅಂತ ಹೇಳ್ಕೊಂಡ್ರು. ಇಲ್ಲ, ಅದು ಅವರದ್ದೇ ಆಡಿಯೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ತಮ್ಮ ಅಕೌಂಟ್ನಲ್ಲಿ, ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಒಂದು ಆಡಿಯೋನ ನಿನ್ನೆ ನೈಟ್ ರಿವೀಲ್ ಮಾಡ್ತಾರೆ. ಇದೀಗ ನನ್ನ ಜೊತೆ ಸಂತ್ರಸ್ತಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಒಂದಷ್ಟು ದಿನಗಳಿಂದ ಒಂಥರ ನರಕದಲ್ಲೇ ಇದ್ದೀರಾ ಅಂತ ಅನಿಸುತ್ತೆ ನಿಮ್ಮನ್ನು ನೋಡಿದ್ರೆ. ನೀವು ಆಫ್ ದಿ ಕ್ಯಾಮ್ರಾ ಹೇಳುವಂಥ ಕೆಲವು ವಿಚಾರಗಳನ್ನ ಕೇಳಿದಾಗ ನಮಗೂ ಮೈ ನಡುಕ ಅಂತ ಅನಿಸುತ್ತೆ. ಯಾಕಂದರೆ ನಾವು ಮನು ಅವರನ್ನು ಅಪ್ಪಟ ಕಲಾವಿದ, ಕನ್ನಡದ ಹೆಮ್ಮೆಯ ಪುತ್ರ, ಈ ಥರದೆಲ್ಲ ಅಂದ್ಕೊಂಡಿದ್ವಿ ಕನ್ನಡ ಅವರಲ್ಲಿರೋ ಟ್ಯಾಲೆಂಟ್ ನೋಡಿ. ಬಟ್ ಇವರ ಒಳಗೂ ಕೂಡ ರಾಕ್ಷಸ ಇದ್ದಾನೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಒಂದು ಆಡಿಯೋ ಬಿಟ್ಟಿದ್ದೀರಾ, ನೀವಲ್ಲಿ ಹೇಳ್ತೀರಾ ಅವ್ರ ಸಾವಿನ ಬಗ್ಗೆ ಮಾತಾಡಿ, ನೀನು ಅವ್ರ ಸಾವಿನ ನೀನು ಫೇಮಸ್ ಆಗೋದಾದ್ರೆ ಏನಿದು ಅಂತ ಬೈತೀರಾ ನೀವು. ಎಗೇನ್ ಒಂದು ಆಡಿಯೋ ರಿವೀಲ್ ಮಾಡಿದ್ರೆ ಇದ್ರ ಬಗ್ಗೆ ಮಾತಾಡೋದಾದ್ರೆ. ಇದು ಟೋಟಲ್ 16 ಮಿನಿಟ್ಸ್ ಇರುವಂಥ ಒಂದು ಆಡಿಯೋ. ನಾನು ಯಾಕೆ ಬರೀ ಅದಷ್ಟನ್ನೇ ಬಿಟ್ಟಿದ್ದೆ, ಮತ್ತು ನಾನು ಯಾಕೆ ಬಿಟ್ಟಿದ್ದು ಅಂದರೆ, ನನಗೂ ಯಾರಿಗೂ ಅದನ್ನು ಬಿಟ್ಟು ದೊಡ್ಡವ್ರಿಗೆಲ್ಲ ಅದನ್ನು ಕೇಳಿಸ್ಕೊಂಡು ನೋವು ಮಾಡೋಕ್ಕೆ ದೇವರಾಣ ನನಗೂ ಇಷ್ಟ ಇರಲಿಲ್ಲ. ಬಟ್ ಅವನು ಯಾವಾಗ ಅವನೇ ಮಾಡಿಸಿರೋದು, ಅದು ವರ್ಷಗಟ್ಟಲೆ ಹಿಂದೆ ಮಾಡಿಸಿರೋದು, ವೀಡಿಯೋ ಮಾಡೋಕ್ಕೆ ಹೇಳಿ, ಅದನ್ನು ಇನ್ನೊಂದು ಫೋನಲ್ಲಿ ಕಾಲ್ ಮಾಡೋಕ್ಕೆ ಹೇಳಿ ರೆಕಾರ್ಡ್ ಮಾಡಿಕೊಂಡು ನನ್ನ ಮನು ವಿಷಯ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಂತಿದೆ. ಜನಗಳಿಗೆ ಇದು ಹೊಸದಾಗಿ ಕೇಳಿದ ತಕ್ಷಣ ಜನಗಳು ಬಿಡಿ, ನಮ್ಮ ಕಾಮಿಡಿ ಕಿಲಾಡಿ ಅವ್ರಿಗೆ ನಾನು ವಿಷಯ ಹೇಳಿರಲಿಲ್ಲ, ಅವ್ರುಗಳಿಗೆ ಅದು ಶಾಕು. ಇನ್ನು ಜನಗಳಿಗೆ ಇದೊಂಥರ ಅಸಹ್ಯ ಅಂತ ಅನ್ಸ್ಬಿಡುತ್ತೆ. ವಿಷಯಗಳು ಕೇಳಿದ ತಕ್ಷಣ ಏನಿದು ಆ ಥರ ಫೀಲ್ ಆಗುತ್ತೆ. ಇನ್ನು ಅವರು ಎಲ್ಲ ಮಾತಾಡೋದ್ರಲ್ಲೂ ಏನೂ ತಪ್ಪಿಲ್ಲ. ಬಟ್ ಆದರೂ ಆ ಒಂದು ಕನ್ಫ್ಯೂಷನಲ್ಲಿ ಇದ್ದಾಗ ಜನಗಳು ನೀನು ತಗೊಬಂದು ಯಾರ್ದೋ ಒಬ್ರದ್ದು ತಗೊಬಂದು ಬಿಟ್ಟಾಗ ಏನಂತ ಮಾತಾಡ್ತಾರೆ? ಅದೇ ನಿನ್ನ ಉದ್ದೇಶ, ನನ್ನ ಬಗ್ಗೆ ಕೆಟ್ಟದಾಗಿ ನೀನು ಬಿಂಬಿಸೋದಕ್ಕೋಸ್ಕರ ಅದನ್ನು ತಗೊಬಂದುಬಿಡ್ತೀಯಾ? ಮತ್ತು ಇನ್ನೊಂದು ಓದು ತಿಂಗಳು ನೀವೆಲ್ಲ ಪ್ಲ್ಯಾನ್ ಮಾಡಿ, ನಾಟಕ ಮಾಡಿ ನನ್ನ ಹತ್ರ ಮಾಡಿಸ್ಕೊಂಡಿರೋ ವೀಡಿಯೋನ ತಗೊಬಂದು ಈ ಒಂದು ಟೈಮಲ್ಲಿ ಬಿಡ್ತೀಯಾ? ಜನ ಏನು ಅನ್ಕೋತಾರೆ? ಇವಳು ಮೆಂಟ್ಲು, ಇವಳು ಇಷ್ಟೆಲ್ಲ ಸಂಬಂಧಗಳಿತ್ತು. ಯಾಕೆ ನಿನಗೇನು ಗೊತ್ತಿಲ್ವಾ? ನಾನೇನಂತ ನಿನಗೆ ಗೊತ್ತಿಲ್ವಾ? ಈಗ ತಗೊಬಂದು ಯಾಕೆ ಕನ್ಫ್ಯೂಷನ್ ಮಾಡ್ತೀಯಾ? ಮನುಷ್ಯ ತಪ್ಪು ಮಾಡಿದ ತಕ್ಷಣ ಹೌದು ತಪ್ಪು ಮಾಡಿದ್ದೀನಿ ಅಂತ ಉಪ್ಸಿ ಹೇಳಬೇಕು. ಹೌದು, ಯಾಕೆಂದರೆ ಮನುಷ್ಯ ಹುಟ್ಟಿದ ಮೇಲೆ ಯಾರೂ ತಪ್ಪು ಮಾಡದೇ ಇರಲ್ಲ, ತಪ್ಪು ಮಾಡೇ ಮಾಡ್ತಾರೆ. ಅದು ಹೌದು ತಪ್ಪು ಮಾಡಿದ್ದೀನಿ ಅಂತ ನಿಂತೋಂತಾನೆ ನಿಜವಾದ ಗಂಡಸು. 4 ಗೋಡೆ ಮಧ್ಯ ಏನು ನಡೆಯುತ್ತೋ ಅದೆಲ್ಲ ಗಂಡಸ್ತನ. ನೀನು ಹೊರಗಡೆ ಬಂದು ಏನು ನೀನು ಹೇಳ್ಕೊತೀಯೋ ಅದು ನಿಜವಾದ್ದು. ಅದು ಬಿಟ್ಟು ಅದನ್ನು ಮುಚ್ಚಾಕೋದಕ್ಕೋಸ್ಕರ ನೀನು ಇನ್ನೊಂದು ನೆಗೆಟಿವ್ ಆಗಿ ನೀನು ಪೋರ್ಟ್ರೇ ಮಾಡ್ತಿದ್ಯಾ ಅಂದರೆ ನೀನೇನು ಅಂತ ನಾನು ತೋರಿಸ್ಬೇಕಾ ಬೇಡವಾ? ಇದು ನನ್ನ ಉದ್ದೇಶ ಮೇಡಮ್. ಅದಕ್ಕೋಸ್ಕರ ಆ ಒಂದು ಕೋಪಕ್ಕೆ ನೀನೇ ಮಾಡಿಸ್ಕೊಂಡಿದ್ದನ್ನು ತಗೊಬಂದು ನಾಟಕ ಮಾಡಿ ಮಾಡಿಸ್ಕೊಂಡಿದ್ದನ್ನೆಲ್ಲ ಇವತ್ತು ನನ್ನ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಿದ್ಯಾ ಅಂದರೆ ನೀನು ಇರೋದನ್ನೇ ನಾನು ತೋರಿಸಿದ್ದೀನಿ ಅಷ್ಟೇ ಬಿಟ್ಟರೆ ನಂಗೆ ಬಿಡೋ ಉದ್ದೇಶ ದೇವರಾಣೆ ಇರಲಿಲ್ಲ. ಆ ಒಂದು ರೀಸನ್ಗೆ ಬಿಟ್ಟೆ. ಬಟ್ ಜನಗಳಿಗೆ ಕನ್ಫ್ಯೂಷನ್ನು ಇದೆಲ್ಲ, ಮತ್ತು ಜನಗಳ ಕನ್ಫ್ಯೂಷನ್ನು ಒಪ್ಕೋತೀನಿ. ಆದರೆ ಆತನೇ ನಾನು ಮಾಡಿಲ್ಲ ಅಂತ ಬಾಯಿ ಬಿಟ್ಟು ಹೇಳಿದಾಗ ನಾನು ಸುಳ್ಳು ಅಂತ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಒಂದು ಸ್ವಲ್ಪ, ಏಕೆಂದರೆ 16 ನಿಮಿಷದಿರೋದನ್ನು ನಾನು ಹಾಕೋಕ್ಕಾಗಲ್ಲ ಅಷ್ಟೊಂದನ್ನು. ಸೊ ಹಂಗಾಗಿ ನಾನು ಅಷ್ಟು ಮಾತ್ರ ಎಂಡಲ್ಲಿರೋದನ್ನು ಮಾತ್ರ ನಾನು ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಮೇಡಮ್, ಇವಾಗ ನಾನು ಕಮೆಂಟ್ಗಳು ನೋಡ್ತಿದ್ದೆ, ದಯವಿಟ್ಟು ಇದು ನಮ್ಮ ಪ್ರಶ್ನೆ ಅನ್ಕೋಬೇಡಿ. ಒಂದಷ್ಟು ಕಮೆಂಟ್ಗಳಿಗೆ ನಾನು ಗಮನಿಸಿದ್ದು, ಒಬ್ಬರಿಗೆ ರೇಪ್ ಅಂತ ಎಷ್ಟು ಸಲ ಮಾಡಬಹುದು? ಇಷ್ಟು ವರ್ಷಗಳಿಂದ 2-3 ವರ್ಷಗಳ ಕಾಲ ಒಟ್ಟಿಗೆ ಇದ್ರು, ಅದು ಹೆಂಗೆ ಸಡನ್ ಆಗಿ ಅವರು ರೇಪ್ ಅಂತ ಕಂಪ್ಲೇಂಟ್ ಕೊಟ್ಟರು ಅಂತಲೂ ಕೂಡ ಹೇಳ್ತಾರೆ. ಈಗ ಕ್ಲಾರಿಟಿ ಕೊಡಿ, ಯಾಕಂದರೆ ಹೆಣ್ಮಗಳಾಗಿ ಧೈರ್ಯವಾಗಿ ನಿಂತಿದ್ದೀರಾ ನೀವು. ಏನೋ ಹೇಳಬೇಕು, ಇಲ್ಲ ನಂತರ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಧೈರ್ಯವಾಗಿ ನಿಂತಿದ್ದೀರಾ. ಈ ಉದ್ದೇಶದಿಂದ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಮೇಡಮ್, ಈಗ ಒಬ್ಬರು ಸರಿ, ಈಗ ನಾನೇ ಒಂದು ಒಳ್ಳೆ ಮಾತಲ್ಲಿ ಬೇಡ ನೀನು ಅಂತ ಬಿಟ್ಟಾಕ್ಬಿಟ್ಟೆ. ಯಾಕೆಂದರೆ ಇದು ಸರಿ ಹೋಗಲ್ಲ, ಇದು ಸರಿ ಇಲ್ಲ. ಯಾಕೆಂದರೆ ಅವನು ಅತ್ಯಾಚಾರ ಮಾಡಿ ತಾಳಿ ಕಟ್ಟಿದ್ದು ಅದು ನಾನು ಒಪ್ಕೊಳ್ಳಲಿಲ್ಲ. ಅದಾದಮೇಲೆ ನನಗೆ ಬೇಡ ಅಂತ ದೂರ ಇಟ್ಟಾಗ ಒಬ್ಬ ಮನುಷ್ಯನ, ಸರಿ ನೀನು ದೂರ ಹೋದಾಗ ಮತ್ತೆ ನೀನು ಬಂದು ದೌರ್ಜನ್ಯ ಮಾಡ್ತೀಯ ಲೈಂಗಿಕವಾಗಿ ಅಂದರೆ ಅದನ್ನು ಏನು ಅನ್ಬೇಕು? ಅದು ಕಾನೂನಿನ ಪ್ರಕಾರ ಅದು ಅತ್ಯಾಚಾರ ಅಂತೆ. ಸೊ ಹಾಗಾಗಿ ನಾನು ಆ ಪದ ಯೂಸ್ ಮಾಡಿದ್ದೀನಿ. ಪದೇ ಬೇಡ ಅಂತ ಬಿಟ್ಟೋದಾಗೆಲ್ಲ ಬಿಟ್ಟಾಗೆಲ್ಲ ಪದೇ ಬಂದು ನೀನು ಆ ಥರ ದೌರ್ಜನ್ಯ ಮಾಡ್ತೀಯ ಅಂದರೆ ಅದಕ್ಕೆ ಏನು ಅರ್ಥ? ಹಂಗಾದರೆ ಆ ಅರ್ಥದಲ್ಲಿ ನಾನು ಹೇಳಿದ್ದೀನಿ ಅಷ್ಟೇ. ಮ್ಯಾಮ್, ಇವಾಗ ನಿಮಗೆ ಈಗ ಅವ್ರ ಫ್ರೆಂಡ್ಶಿಪ್ ಬೆಳೆಯುವಂಥ ಸಂದರ್ಭದಲ್ಲಿ, ಈಗ ನಿಮ್ಮನ್ನು ಮದುವೆ ಆಗ್ತೀನಿ ನನ್ನ ಹೆಂಡತಿ ಅನ್ನೋ ಥರನೇ ತಾಳಿ ಕಟ್ಟಿದ ವಿಡಿಯೋ ಕೂಡ ವೈರಲ್ ಆಯಿತು ಅವರು ಸಿನಿಮಾ ರಿಲೀಸ್ ಆದ ಬಳಿಕ. ನಿಮ್ಗೆ ಅವ್ರಿಗೊಂದು ಮದುವೆ ಆಗಿದೆ, ಮಗು ಇತ್ತು, ಅವ್ರ ಸಂಬಂಧ ಯಾಕೆ ಬೆಳೆಸ್ಕೊಬೇಕು ಅಂತ ಅನಿಸ್ತು ನಿಮಗೆ ಅಂತ ಹೇಳಿ? ಮೇಡಮ್, ಸಂಬಂಧ ಬೆಳೆಸೋ ಆಸೆನೂ ಪಟ್ಟಿಲ್ಲ, ಮತ್ತು ಅವ್ನು ಈ ಥರ ಅಂತ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಾನು.
ಫಸ್ಟ್ ಮಾಡಿದ ಅತ್ಯಾಚಾರ. ಅದಾದಮೇಲೆ ನಾನೇ ಫುಲ್ ಶಾಕಲ್ಲಿದ್ದೆ. ಅವನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದಾನೆ. ಏಕೆಂದರೆ 8 ವರ್ಷಗಳ ಜೊತೆಲಿದ್ದವ್ರು, ಅಂದರೆ ಈಗ 8 ವರ್ಷ, ಆಗ ಒಂದು 4 ವರ್ಷದ ಒಂದಷ್ಟು ಜರ್ನಿ ನೋಡಿದ್ದಾನೆ. ಮತ್ತು ರೀಲ್ಸ್ ಮಾಡೋಕ್ಕೆ ಅಂತಲೇ ನಮ್ಮ ಮನೆಗೆ ಅವ್ನ ಹೆಂಡತಿನೂ ಬರ್ತಿದ್ಲು, ಅವನು ಬರ್ತಿದ್ದ, ನಾವು ಹುಡಿಕೊಂಡು ಬರ್ತಿದ್ದ ನಮ್ಮ ಮನೆಗೆ ಆ ರೀಲ್ಸ್ ಮಾಡೋದಕ್ಕೆ ಅಂತಲೇ ಬರ್ತಾಯಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ನನ್ನ ಎಲ್ಲ ಅವನಿಗೆ ಗೊತ್ತಾಗಿರುತ್ತೆ. ಸೊ ಇವಳನ್ನ ಈ ಥರ ನಾನು ಯುಟಿಲೈಸ್ ಮಾಡಿಕೊಂಡ್ರೆ ಇದು ಪ್ರಾಬ್ಲಮ್ ಆಗಲ್ಲ. ಸೊ ನಾನು ಹೆಂಗೆ ಬೇಕಾದರೂ ಎಸ್ಕೇಪ್ ಆಗಿಬಿಡ್ಬೋದು, ಇವಳು ತಿರುಗಿ ನಿಲ್ಲಕ್ಕಾಗಲ್ಲ. ಬಿಕಾಸ್ ನನ್ನ ನೇಚರ್ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ನಾನು ತುಂಬ ಅಂಜುತ್ತೀನಿ. ಈವನ್ ನನ್ನ ಸ್ಟೇಜ್ಗಳಲ್ಲಿ ನಾನು ಕ್ಯಾಮ್ರಾ ಕೊಟ್ರೂ ನಾನು ಹಿಂಗೆ ನಡಕ್ತೀನಿ, ಅದೆಲ್ಲ ಅಬ್ಸರ್ವ್ ಮಾಡಿದ್ದ ಅವನು. ಇವಳು ಹೋಗಿ ಮೀಡಿಯಾ ಮುಂದೆ ನಿಂತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಅದನ್ನೆಲ್ಲ ನನ್ನನ್ನು ಯುಟಿಲೈಸ್ ಮಾಡ್ಕೊಂಡ. ಅದಾದಮೇಲೆ ನಾನು ಒಪ್ಕೊಳ್ಳಿಲ್ಲ. ಅವ್ನು ಅತ್ಯಾಚಾರ ಮಾಡಿ ಆಡಿಯೋ ನೀವು ಲಾಸ್ಟಲ್ಲೂ ಕೇಳಿಸ್ಕೊಂಡಿರ್ಬೋದು. ನಾನು ಇದನ್ನು ಒಪ್ಕೊಳ್ಳಲ್ಲ ಅಂತಲೇ ಅವತ್ತಿಂದನೇ ಹೇಳ್ಕೊಬಂದಿದ್ದೀನಿ. ಬಟ್ ಅವನು ಒಂದಷ್ಟು ಕೊಟ್ಟ ರೀಸನ್ಸು, ನನ್ನ ಹೆಂಡತಿ ಪ್ರಾಬ್ಲಮ್ ಅದೆಲ್ಲ ಒಂದಷ್ಟು ರೀಸನ್ ಕೊಟ್ಟ, ಸರಿ ಇಲ್ಲ, ಅದಕ್ಕೂ ಸಾಕ್ಷಿ ಇದೆ. ಅಯ್ಯೋ, ಪ್ರತಿಯೊಂದಕ್ಕೂ ಸಾಕ್ಷಿ ಕೊಡಬೇಕು. ಸಾಕ್ಷಿ ಇರೋಂಥದ್ದು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ತುಂಬ ಬೈತಿದ್ದಾನೆ ಅವನ ಹೆಂಡತಿಗೋಸ್ಕರ. ಹೆಂಡತಿಗೂ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದೆ. ಅವಳು ಕೂಡ ಹೇಳಿಕೆ ಕೊಟ್ಟಿರೋದಂಥದ್ದು ನನ್ನ ಹತ್ರ ಸಾಕ್ಷಿ ಇದೆ. ಮತ್ತು ಆಕೆನೂ ಕೂಡ ನನ್ನ ಮೇಲೆ ದೌರ್ಜನ್ಯ ಮಾಡಿರೋದು ಇದೆ. ಪ್ರತಿಯೊಂದೂ ಇದೆ ನನ್ನ ಹತ್ರ ಸಾಕ್ಷಿ ಇರುವಂಥದ್ದನ್ನು ಮಾತ್ರ ನಾನು ಹೇಳಿಕೆ ಕೊಡ್ತಿದ್ದೀನಿ. ಮತ್ತು ಅವನು ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡೇ ಬಂದ. ನಾನು ಈ ಥರ ಇರೋದ್ರಿಂದ ನಾನು ಎಸ್ಕೇಪ್ ಆಗಿಬಿಡ್ಬೋದು. ಗಂಡಸು ತಪ್ಪು ಮಾಡಿದ್ರೆ ಯಾರು ಏನೂ ಅನ್ನಲ್ಲ, ಹೆಣ್ಣು ಅವಳಿಗೇನೆ ಅನ್ನೋದು, ಅದೆಲ್ಲ ಗೊತ್ತಿತ್ತು ಅವನಿಗೆ. ಅವಳು ಮರ್ಯಾದಿನ ಅವಳು ತಗೊಳ್ಳಲ್ಲ ಅವಳು ಅನ್ನೋ ಒಂದು ಗ್ಯಾರಂಟಿ ಮೇಲೆ ನನಗೆ ನೀಟಾಗಿ ಕಂಪ್ಲೀಟ್ ಚೀಟ್ ಮಾಡ್ಕೊಂಡು ಬಂದಿದ್ದಾನೆ ಹೊರತು ನಾನು ಯಾವತ್ತೂ ಅವ್ನ ಹಿಂದೆ ಹೋಗೇ ಇಲ್ಲ. ಬೇಕಾದರೆ ಇನ್ನೇನು FSL ಕೊಟ್ಟಿದ್ದಾರಲ್ವ ಮೊಬೈಲ್ಸ್ಗಳೆಲ್ಲ, ಅದರೆಲ್ಲ ಕಂಪ್ಲೀಟ್ ಚೆಕ್ ಮಾಡಲಿ, ತನಿಖೆ ಆಗಲಿ, ನೀಟಾಗಿ ಗೊತ್ತಾಗುತ್ತೆ ಯಾರು ಮೋಸ ಮಾಡಿದ್ದಾರೆ, ಯಾರು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಎಷ್ಟು ನೀಟಾಗಿ ಚೀಟ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಗೊತ್ತು. ಮತ್ತು ಇನ್ನೊಬ್ರು ಅವನ ಹೆಂಡತಿ ಬಂದು ಹೇಳಿಕೆ ಕೊಡ್ತಾರೆ, ನನಗೇನು ಗೊತ್ತೇ ಇಲ್ಲ. ಏನು ಗೊತ್ತಿಲ್ಲ, ನಾನೇ ನಿಂಗೆ ಫೋನ್ ಮಾಡೆಲ್ಲ ಹೇಳಿದ್ದೀನಿ. ಆಮೇಲೆ ಮತ್ತು ಎಲ್ಲ ನೀನೇ ಬಂದು ಅವತ್ತು ಹೋದ್ಸಲ ಏಪ್ರಿಲ್ 18ನೇ ತಾರೀಕು ಬಂದು ನೀನು ಕಂಪ್ಲೇಂಟ್ ಕೊಡೋದು ತಡೆದಿದ್ಯಾ, ಕಾರಲ್ಲಿ ಕೂತ್ಕೊಂಡು ನೀನು ದೌರ್ಜನ್ಯ ಮಾಡಿದ್ಯಾ, ಅದನ್ನು ಬಿಡ್ತಾಯಿದ್ದೆ. ನಾನು ಬಿಡ್ತಿದ್ದೆ. ಅದು ತುಂಬ ಹೊಲ್ಸು ಮಾತಾಡಿದ್ದಾಳೆ ಆಕೆನೂ ಕೂಡ, ಅದಕ್ಕೆ ನಾನು ಬಿಡ್ತಿಲ್ಲ. ಇವನು ಹೊಲ್ಸು ಮಾತನ್ನೇ ಜನಗಳಿಗೆ ಕೇಳಿಸ್ಕೊಳಕ್ಕಾಗುತ್ತೋ ಇಲ್ಲೋ ಅಂಥದ್ರಲ್ಲಿ ಅವಳದನ್ನು ಎಂತಕ್ಕೆ ಬಿಡಲಿ, ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತಾರಲ್ಲ. ಮತ್ತು ಆತನೇ ಮಾತಾಡಿರೋದನ್ನು ಬರೀ ಸುಳ್ಳು ನಾನು ಮಾತಾಡೇ ಇಲ್ಲ ಅಂತ ಇಷ್ಟು ವಾದ ಮಾಡ್ತಾನೆ ಡೇರಿಂಗ್ ಆಗಿ ಅಂತ ಅಂದರೆ ನೀವೇ ಯೋಚನೆ ಮಾಡಬೇಕು ಎಷ್ಟು ಚೆನ್ನಾಗಿ ಇಬ್ಬರು ಸೇರ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಷ್ಟೆ. ಈಗ 3 ಇದ್ದಾರೆ ನಿಮ್ಮ ಹಿಂದೆ, ಯಾರೋ 3 ಜನ ಇದ್ದಾರೆ ಅನ್ನೋ ಥರ. ಇವನ್ ನಮಗೆ ಯಾರೋ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ನಾನು ಅವ್ರು ಯಾವತ್ತೂ ಕುಡಿತಿರ್ಲಿಲ್ಲ, ಕುಡಿಯೋದ ವ್ಯಕ್ತಿನ ಕುಡಿಸಿ ಈ ಥರದ್ದೆಲ್ಲ ನೀವು ಹೇಳಿಸಿದ್ದೀರಿ ಬಾಯಲ್ಲಿ, ಅದಕ್ಕೆ ಇನ್ನೂ ಬೇರೆ ಬೇರೆ ಕನೆಕ್ಷನ್ಗಳಿದೆ, ಇದು ಅಷ್ಟು ಮಾತ್ರ ಕಟ್ ಮಾಡಿ ಕಳಿಸ್ತಾ ಇದ್ದಾರೆ, ಈ ಥರದ್ದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳಿ? ನಾನು ಅವನು ಕುಡಿಸಿದ್ದೇನಂತ ಅದು ಹೆಂಗೆ ಸಾಧ್ಯ? ದಯವಿಟ್ಟು ಅದು ತನಿಖೆ ಆಗಬೇಕು. ದಯವಿಟ್ಟು ಪ್ರತಿಯೊಂದೂ ತನಿಖೆ ಆಗಬೇಕು. ಆತ ನಮ್ಮ ಮನೆಗೆ ಬರೋವಂಥ ದಿನ ಆ ನೆಟ್ವರ್ಕು ಎಲ್ಲೆಲ್ಲಿ ಅವ್ನ ಮೊಬೈಲ್ ಇತ್ತು, ನನ್ನ ಮೊಬೈಲ್ ಇತ್ತು, ಎಲ್ಲಿ ಕನೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಟೈಮಲ್ಲಿ ಯಾರೂ ಇರಲಿಲ್ಲ. ಅದಾದಮೇಲೆ ಅವನು ಮತ್ತು CCTV ಕ್ಯಾಮ್ರಾ ತೆಗ್ಸಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಅವ್ನ ಕೈಯಲ್ಲಿ ಏನು ಎಣ್ಣೆ ಬಾಟ್ಲಿ ಬಂದಿರೋದು ಗೊತ್ತಾಗುತ್ತೆ. ಆತ ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡಿರ್ತಾನೆ ಅಂತ ಗೊತ್ತಾಗಿರುತ್ತೆ. ಆತನ ಜೊತೆ ಇನ್ನೊಬ್ಬ ಬಂದು ಕಾರಲ್ಲೇ ಇರ್ತಾನೆ ಅವತ್ತು ಬೆಳಗಿನ ಜಾವದವರೆಗೂ. ಮನೆಗೆ ಬಂದು ನನಗೆ ಹೊಡೆದು ಬಡ್ದು ಸಿಂಕು ಕಮಳ ಅದ್ರದ್ದು ಎಲ್ಲ ಸಾಕ್ಷಿಗಳಿದ್ದಾವೆ. ಹೊಡೆದು ಬಡ್ದು ದೌರ್ಜನ್ಯ ಮಾಡಿ ನಂಗೆ ತಡ್ಕೊಳಕ್ಕಾಗದೆ ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಅವಾಗ ಕರ್ಸ್ಕೋತೀನಿ ಆ ಭಯದಲ್ಲಿ. ಇವ್ನು ಕುಡಿದು ಮಾತಾಡಿರೋವಂಥದ್ದು ಅದೆಲ್ಲ. ಮ್ಯಾಮ್, ಇವಾಗ ನೀವಿಬ್ಬರು ಗೆಳೆತನ ಇತ್ತು, ಯಾಕೆ ಸಡನ್ನಾಗಿ ನಿಮ್ಮ ನಡುವೆ ಕ್ಲಾಶ್ ಆಗೋಕ್ಕೆ ಕಾರಣ ಏನು? ಏನಕ್ಕೆ ಕಿರಿಕಾಗಿ ಶುರುವಾಯಿತು ಅಂತ ಹೇಳಿ? ಮೇಡಮ್, ನಾನು ಡೇ 1 ಹೇಳಿದ್ದೆ, ನನಗೊಬ್ಬ ಬೆಸ್ಟ್ ಫ್ರೆಂಡು ನೀನು, ನಿನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಅವತ್ತೇ ಹೇಳಿದ್ದೆ ನಾನು. ಅಂದರೆ ಅವನ್ನ ಅಟೆಂಪ್ಟ್ ಮಾಡೋಕ್ಕೆ ಬಂದಾಗಲೇ ನಾನು ತುಂಬ ತಡೆದಿದ್ದೆ. ಏನು ಮಾಡಿದ್ರು ಅವನು ಅದು ಏನು ಅವತ್ತು ರೇಪ್ ಏನಿತ್ತೋ ಅದು ಅತ್ಯಾಚಾರ ಮಾಡ್ದ. ಅದಾದಮೇಲೂ ಕೂಡ ನನಗೆ ತುಂಬ ಆ್ಯಕ್ಚುಲಿ ನನಗೆ ಅದೊಂದು ದೊಡ್ಡ ಶಾಕ್. ಆ ಶಾಕಿಂದ ಬರೋಕ್ಕೇ ನಾನು ಎಷ್ಟು ಆಚೆ ಬಂದಿದ್ದೀನೋ ನನಗೆ ಗೊತ್ತು. ಅವನು ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಅಂದರೆ, ಶೋ ಮುಗಿಯುತ್ತೆ, ಅದ್ರ ನಾಳೆಗೆ ನಾವು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗುತ್ತೆ. ಅವನೇನು ಮಾಡಿದ್ದಾನೆ, ಅವತ್ತಿಂದನೇ ರೀಲ್ಸ್ಗಳು ಫುಲ್ ಪ್ಲ್ಯಾನ್ಡು. ಅವನು ನನ್ನ ಹಿಂದೆ ಯಾರು ಇದ್ದಾರೆ ಪ್ರತಿಯೊಂದೂ ಯಾರ ಹತ್ರನೂ ಇನ್ಫಾರ್ಮೇಷನ್ ತಗೋತಿದ್ದ. ಅವ್ರ ಹೆಸರು ಬೇಡ, ಸುಮ್ಮನೆ ಇನ್ಫಾರ್ಮೇಷನ್ ತಗೋತಿದ್ದ. ಸೊ ಹಾಗಾಗಿ ನನ್ನ ಹತ್ರ ರೀಲ್ಸ್ಗಳು ಚೆನ್ನಾಗಿ ಅಬ್ವಿಯಸ್ಲಿ ಕ್ಯಾಮ್ರಾ ಬಂದ ತಕ್ಷಣ ನಮ್ಮಲ್ಲಿ ಎಷ್ಟೇ ನೋವಿದ್ರೂ ಆ ನಗ್ನಗ್ತಾ ಎಲ್ಲ ಫೇಸ್ ಮಾಡ್ತೀವಿ. ಬಟ್ ಜನ ಏನು ಅನ್ಕೋತಾರೆ, ಇವ್ರು ರೀಲ್ಸ್ ಮಾಡೋರೇನೆ ಚೆನ್ನಾಗೇ ಇದ್ದರು, ಇಲ್ಲಿ ನೋಡಿದ್ರೆ ಯಾಕೆ ಬಂದು ಇವಳು ಹಿಂಗೆ ಬಾಯ್ ಬಡ್ಕೋತಾ ಇದ್ದಾಳೆ, ಆ ಥರ ಎಲ್ಲ ಮಾತುಗಳು ಬರುತ್ತೆ. ಬಟ್ ಅವ್ನು ನೀಟಾಗಿ ಪ್ಲ್ಯಾನ್ ಮಾಡ್ದೆ. ಅವತ್ತಿಂದ ನನ್ನ ಜೊತೆ ರೀಲ್ಸ್ಗಳು ಮಾಡಿರೋದೆಲ್ಲ ಅವ್ನು ಅಪ್ಲೋಡ್ ಮಾಡಿರ್ಬೋದು, ಎಲ್ಲ ವೆಲ್ ಪ್ಲ್ಯಾನ್ಡ್. ನೋಡಿ ಈ ಥರ ಅವಳೇ ಒಪ್ಕೊಂಡಿದ್ದಾಳೆ ಅನ್ನೋ ಥರ ಬಿಂಬಿಸಬಹುದು ಅನ್ನೋದು ಅವತ್ತಿಂದ ಪ್ಲ್ಯಾನ್ ಮಾಡಿಕೊಂಡು ನನ್ನನ್ನು ಇಷ್ಟರ ಮಟ್ಟಿಗೆ ಮೋಸ ಮಾಡಿದ್ದು. ಅದು ಇನ್ನೂ ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ.
ಅದನ್ನು ನಾನು ನ್ಯಾಯಾಂಗದ ಮುಂದೆ ಖಂಡಿತವಾಗ್ಲೂ ನಾನು ಜಡ್ಜ್ ಮೇಡಮ್ ಮುಂದೆ ಹೇಳಿದ್ದೀನಿ. ಅದಕ್ಕೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಿ. ಸಿಕ್ಕ ಪಾತ್ರಗಳನ್ನು ಎಷ್ಟು ಅಂದರೆ ಅದ್ಭುತವಾಗಿ ಏನೋ ನೋಡ್ತಾ ಇದ್ರೆ ಅಷ್ಟು ಖುಷಿ ಆಗ್ತಿತ್ತು ನಮಗೆ. ಹೇಗೆ ನೋಡೋಣ, ನಿಮ್ಮ ನೃತ್ಯ ನೋಡಿದ್ರು ಕೂಡ ಒಳ್ಳೆ ಫೀಲ್ ಆಗ್ತಿತ್ತು, ನೋಡಪ್ಪ ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಎಲ್ಲಿ ಎಡವಿದ್ರಿ ನೀವು? ಯಾಕೆ ಹಿಂಗಾಯಿತು? ಯಾಕಂದರೆ ತಂದೆ ತಾಯಿ ಇಲ್ಲದ ಮಗಳು ಇಂಥ ಬೆಂಗಳೂರಿನಲ್ಲಿ ಬಂದು ಇದ್ದು ಜಯಿಸೋದು ಅಷ್ಟು ಈಸಿ ಇಲ್ಲ, ಹಳ್ಳಿಯಿಂದ ಬಂದು. ಸೊ ಹಳ್ಳಿಯಿಂದ ಬಂದು ಇಲ್ಲಿ ಒಂದು ಜಾಗ ಮಾಡ್ಕೊಳ್ಳೋದಂದ್ರೆ ಅಷ್ಟು ಈಸಿ ಇಲ್ಲ, ತುಂಬ ಎಫರ್ಟ್ ಇರುತ್ತೆ. ಇವತ್ತು ಈ ಥರದ್ದೆಲ್ಲ ಆಯಿತು, ಇವತ್ತು ಪ್ಲಸ್ ಮೈನಸ್ ಎರಡೂ ಕಾಣಿಸುತ್ತೆ. ಸೊ ಎಲ್ಲಿ ಎಡವಿದ್ರಿ ನೀವು ಅಂತ ಹೇಳಿ? ಆತ ಏನು ನಂಬಿಸಿರ್ತಾನೆ ಅದನ್ನು ನಾನು ರಿಯಲಾಗಿ ನಂಬಿರ್ತೀನಿ. ಬಿಕಾಸ್ ಯಾವ ಥರ ಅದು ಕೆಲವೊಂದು ಹೇಳೋಕ್ಕಾಗಲ್ಲ ಮೇಡಮ್ ಅಂಥ ವಿಷಯಗಳು. ಬಟ್ ಅದನ್ನು ನಾನು ನ್ಯಾಯಾಂಗದಲ್ಲಿ ಹೇಳಿದ್ದೀನಿ ಕೂಡ ಹೇಳಿಕೆನಲ್ಲಿ. ಸೊ ತುಂಬ ನಂಬಿಸ್ತಾನೆ. ಬಿಕಾಸ್ ನಂಬಿಸ್ತಾ ಅಂತಂದರೆ ಏನು ಅತ್ಯಾಚಾರ ಮಾಡ್ತಾಳೆ ಅದು ನಾನೇನು ಒಪ್ಕೊಂಡಿಲ್ಲ. ಅದಾದಮೇಲೆ ಅವನು ಒಂದಷ್ಟು ರೀಸನ್ಗಳು ಅವನ ಹೆಂಡತಿ ಬಗ್ಗೆ ಕೊಟ್ಟ, ಎಲ್ಲನೂ ಕೊಟ್ಟ, ಹೇಳಿಕೆಗಳನ್ನ ಕೊಟ್ಟ. ಅದಾದಮೇಲೆ ಡೈವರ್ಸ್ ಮಾಡ್ತೀನಿ ಆ ಥರದಲ್ಲೆಲ್ಲ ಹೇಳಿ ನಾನು ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಅವಳಿಗೆ ಮೋಸ ಮಾಡಬೇಡ, ಒಂದು ಹೆಣ್ಣು ಹಂಗೆ ಹಿಂಗೆ ಅಂತ ನಾನು ಒಂದಷ್ಟು ಹೇಳಿದ್ದೀನಿ. ಹೌದು, ಬಟ್ ಇಲ್ಲ ಅದು ಬೇರೆ ಥರ ಅಂತ ಒಂದೊಂದು ಸತಿಗೆ ಒಂದೊಂದು ಹೇಳಿಕೆ ಕೊಡೋನು ಅವನು. ಈಗಲೇ ನೋಡಿ, ಈಗಲೂ ಅವನ್ನ ಕರೆದ್ಬಿಟ್ಟು ಒಂದು 5 ನಿಮಿಷ ಮಾತಾಡಿಸಿ ಇನ್ನೊಂದು 10 ನಿಮಿಷ ಬಿಟ್ಟು ಕರೆಸಿ ಅವ್ನು ಹೇಳಿದ್ದನ್ನೇ ಹೇಳಲ್ಲ, ಬೇರೆನೇ ಹೇಳಿರ್ತಾನೆ. ಹಾಗೆ ಅವ್ನ ತಲೆ ಹಿಂಗೆ ಓಡ್ತಾನೆ ಇರುತ್ತೆ. ಒಂದೊಂದು ಸತಿಗೆ ಒಂದೊಂದು ಹೇಳಿ ನಂಬಿಸ್ಕೊಂಡು ಬೇರೆ ಬೇರೆ ಥರದಲ್ಲೆಲ್ಲ ನನ್ನನ್ನು ಮೈಂಡನ್ನೆಲ್ಲ ಆ ಕಡೆ ಬೇರೆ ಕಡೆ ಅದೊಂದು ಪ್ರಾಮಿಸ್ ಮಾಡಿದ್ದ. ಅದು ಒಂದ್ಸತಿ ಹೇಳಿದ, ಒಂದ್ಸತಿ ಸಮ್ಮತಿ ತಗೊಂಡು ಎಂತಿದ್ದು ಮಾಡ್ಕೋತೀನಿ, ಇನ್ನೊಂದ್ಸಲ ಡೈವರ್ಸ್ ಕೊಡ್ತೀನಿ, ಒಂದೊಂದ್ಸತಿ ಒಂದೊಂದು ಹೇಳಿ ಏನೇನೋ ಬ್ಯಾಲೆನ್ಸ್ ಮಾಡಿದ್ದ. ಇನ್ನೊಂದು ಸಲ ನಾನು ನನ್ನ ಸ್ನೇಹಿತರಿಗೆ ಎಲ್ಲ ಈ ವಿಷಯನ ಹೇಳ್ಕೊತೀನಿ ಅಂತ ಅಂದಾಗ ಅವನು ಬಿಟ್ಟಿರಲಿಲ್ಲ. ಒಂದ್ಸತಿ ಬಂದು ಚೆನ್ನಾಗಿ ಹೊಡಿಯೋನು, ಹೇಳಬೇಡ ಅಂತ. ಇನ್ನೊಂದು ಸತಿ ವಿಷ ಹಾಕ್ಬಿಡ್ತೀನಿ ಅಂತ ಎದುರಿಸೋನು. ಇನ್ನೊಂದ್ಸಲ ನಾನು ಯಾವ್ದಾದ್ರು ಕಾರ್ಯಕ್ರಮ ಕರ್ಕೊಂಡೋಗಿ ಕಾರಿಂದ ತಳ್ಬಿಡ್ತೀನಿ, ಬೆಟ್ಟದಿಂದ ತಳ್ಬಿಡ್ತೀನಿ, ಈ ಥರ ಎಲ್ಲ ನನಗೆ ಬೆದರಿಕೆ ಹಾಕಿ ನನಗೆ ಹೇಳ್ದಂಗೆ ಎಲ್ರಿಗೂ ತಡೆದು ಅವನಿಗೆ ಬೇರೆ ಒಂದಷ್ಟು ನನಗೆ ಅವನ ಬಗ್ಗೆ ವಿಷಯ ಗೊತ್ತಾದಾಗ ನಾನು ಇದನ್ನು ಬಿಡಬಾರ್ದು, ಇವ್ನು ಮೋಸ ಮಾಡ್ತಿದ್ದಾನೆ ಅಂತೆಲ್ಲ ಗೊತ್ತಾಗಿ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದೆ. ಅವತ್ತಿಂದ ಪ್ರೊಸೀಜರ್ ನಡೀತಾ ಇತ್ತು, ಅದು ಕೊನೆಗೆ ಇವಾಗ ಆಯಿತು ಅಷ್ಟೇ. ನಂಗೆ ತಿಳಿಪಟ್ಟಂಗೆ ಹೀರೋಯಿನ್ಸ್ಗಳ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದಂಥ ಆಡಿಯೋ ಇದೆ, ಅವರ ಪರ್ಸ್ನಲ್ ಎಲ್ಲ ಕೈ ಹಾಕಿ ಮಾತಾಡೋದು ಆಡಿಯೋ ಇದೆ ಅಂತ ಕೂಡ ಹೇಳ್ತಾರೆ, ಅವ್ರು ಮಾತಾಡಿರೋದು ಆಡಿಯೋ ಇದೆ ಅಂತ. ಹೌದಾ ಇದು ನಿಜಾನ ಅಂತ ಹೇಳಿ ಯಾರು ಹೇಳಿದ್ದು? ಈ ಥರದೊಂದು ಚರ್ಚೆ ಇಲ್ಲ ಮೇಡಮ್, ಆ ಥರದ್ದೆಲ್ಲ ನಂಗೆ ಬೇರೆಯವ್ರ ಹತ್ರ ಮಾತಾಡಿದ್ದಾನೆ ಏನೋ ಗೊತ್ತಿಲ್ಲ. ಮತ್ತು ಅವ್ನು ಮಾತಾಡಿದ್ದು ತುಂಬ ಹೊಲ್ಸು ಮಾತಾಡ್ತಾನೆ. ಬಟ್ ಅವತ್ತಿನ ದಿನ ಅವ್ನು ಮಾತಾಡಿದ್ದು ಏನಿದೆ ಇದು ಅದು ಬಿಟ್ಟು ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ತಮನ್ನ ಜೊತೆ ಮಾತಾಡಬೇಕು ಅಂದರೆ ಅವ್ನು ಡೇ 1ಗೆ ನಾನು ದಪ್ಪ ಇದ್ದೀನಿ ಅಂತ ಅನ್ನಿಸ್ಲಿಲ್ಲ. ನಾನು ಒಪ್ಕೋತೀನಿ, ನಾನು ದಪ್ಪ ಇದ್ದೀನಿ, ಹೌದು ನಾನು ಚೆನ್ನಾಗಿಲ್ಲ, ನಾನೇ ಒಪ್ಕೋತೀನಿ ಅದನ್ನು. ನಿನ್ಗೆ ಅವತ್ತು ಅನ್ನಿಸ್ಲಿಲ್ವಾ ನಾನು ಚೆನ್ನಾಗಿಲ್ಲ, ನೀನು ದಪ್ಪ ಇದ್ದೀನಿ, ಅದೆಲ್ಲ ನಿನ್ಗೆ ಅವತ್ತು ಅನ್ನಿಸ್ಲಿಲ್ವಾ? ಇವಾಗ ನೀನು ಹೀರೋ ಆಗಿಬಿಟ್ಟೆ, ಇವಾಗ ಒಂದಷ್ಟು ಜನ ಹುಡುಗಿರು ನಿನಗೆ ಪರಿಚಯ ಆದರೂ ಅವ್ರ ಜೊತೆ ಸುತ್ತಾಡ್ತಿದ್ದೀನಿ ಅನ್ನೋ ದಿಮಾಕಲ್ಲಿ ಇವಾಗ ನಾನು ಚೆನ್ನಾಗಿಲ್ವಾ ನಿನಗೆ? ಏನು ಸಿಲ್ಲಿ ರೀಸನ್ ಕೊಟ್ಟು ನೀನು ಇವಾಗ ಈ ಥರ ನನಗೆ ಹೇಳ್ತಾ ಇದೆಯಾ ಅಂತ ಅಂದ್ಬಿಟ್ಟು ನಾನು ಪ್ರಶ್ನೆ ಮಾಡಿದೆ. ಒಂದು ಕಡೆ ಹೆಂಡತಿ, ಒಂದು ಕಡೆ ನಿಮ್ಮ ಲೈಫಲ್ಲಿ ಆಟಾಡ್ತಿದ್ರು, ಇದ್ರ ಜೊತೆಗೆ ಇನ್ನೂ ಬೇರೆ ಹುಡುಗಿರ ಸಹವಾಸ ಕೂಡ ಇತ್ತು ಅಂತ ಕೇಳ್ಪಟ್ಟೆ, ಇದು ನಿಜಾನ ಅಂತ ಹೇಳಿ? ನಿಜಾನೇ, ಅದಕ್ಕೆ ಸಾಕ್ಷಿ ಇದೆ, ಅದನ್ನು ನಾನು ಸಬ್ಮಿಟ್ ಮಾಡ್ತೀನಿ. ಇವಾಗ ಮುಂದೆ ಏನು ಅಂತ ಹೇಳಿ, ಮುಂಚೆಯವರ ನೀವೀಗ ಆಗಲೇ ಹೇಳ್ತಿದ್ರು ಕೊರೋನಾ ಟೈಮಲ್ಲಿ ನಿಮ್ಮ ತಾಯಿನ ಕಳ್ಕೊತೀರಿ, ತಂದೆನೂ ಕಳ್ಕೊಂಡು ನಿಮ್ಮ ಜೀವನನೇ ಒಂಥರ ಹೆಂಗೆ ಪಾಪ ಯಾರು ಹೇಳೋರ್ಲಿ, ಯಾರೋ ಹೊತ್ತು ನಾವು ಕಾಲ್ ಮಾಡಿದಾಗಲೂ ಹೇಳಿದ್ರು ಪಾಪ ಅವ್ರು ಬೆನ್ನಿಗೆ ನಿಂತ್ಕೊಳ್ಳಿ, ಅವ್ರಿಗೆ ಯಾರು ಇಲ್ಲ, ಸಪೋರ್ಟಿಗೂ ಎಂಥವ್ರು ಯಾರು ಇಲ್ಲ ಅಂತ. ನಿಮ್ಮ ಜೊತೆ ಯಾರು ನಿಮ್ಮ ಫೋನನ್ನೇ ಎತ್ತವ್ರು ನಮ್ಮ ಜೊತೆ ಹೇಳ್ಕೊತಾರೆ. ಅಂದರೆ ಈಗ ನಿಮ್ಮ ಸಪೋರ್ಟಿವಾಗಿ ಯಾರು ಇದ್ದಾರೆ? ಯಾಕಂದರೆ ಒಬ್ಬ ಹೆಣ್ಣು ಈಗ ಇವತ್ತು ಒಬ್ಬಂಟಿಯಾಗಿ ಓಡಾಡ್ಕೊಂಡಿಲ್ಲ ಇದ್ದೀರಾ, ಹೆಂಗೆ ಇವೆಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಯಾರಿದ್ದಾರೆ? ಒಂದು 5 ಜನ ಇದೆ. ಯಾರು ಯಾಕಿರಬೇಕು ಮೇಡಮ್? ಇದು ನನ್ನ ಹೋರಾಟ. ಫಸ್ಟ್ ಆಫ್ ಆಲ್ ನಮ್ಮ ಏನು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೇನೆ ಇದು ಶಾಕಿಂಗ್ ವಿಷಯ. ಬಿಕಾಸ್ ಯಾರಿಗೂ ವಿಷಯ ಹೇಳಿದೆ ತಡಿಸಿ ಇಲ್ಲಿವರೆಗೂ ಇಟ್ಟಿದ್ಯಾ. ಫಸ್ಟ್ ಆಫ್ ಆಲ್ ಅವ್ರಿಗೆ ಇದು ಶಾಕಿಂಗು. ಏನು ನಂಬಬೇಕು, ಏನು ನಂಬಾರ್ದು, ಇವಳು ಹೆಂಗಿದ್ದವಳು, ಇವಳಿಗೆ ಈ ಥರ ಮೋಸ ಆಗಿದೆ. ಬಟ್ ಅವ್ರಿಗೆ ಶಾಕಿಂಗ್ ಆಗಲಿದೆ. ಅವ್ರು ಹೆಂಗೆ ಬಂದು ನಿಂತ್ಕೊಳ್ಳೋಕ್ಕಾಗತ್ತೆ? ಅವ್ರಿಗೆ ಇನ್ನೂ ಒಂದು ಶಾಕಿಂದ ಆಚೆ ಬರೋಕ್ಕಾಗಿಲ್ಲ. ಸೊ ಅವ್ರು ಹೆಂಗೆ ಬಂದು ನಿಂತ್ಕೋತಾರೆ? ಈಗಲೂ ಕೂಡ ನೀವೇ ನೋಡ್ತಿದ್ದೆ, ಒಬ್ಬಳೇ ಓಡಾಡ್ತಾ ಇದ್ದೀನಿ, ಒಬ್ಬಳೇ ಎಲ್ಲ ಮಾಡ್ತಾ ಇದ್ದೀನಿ, ಯಾರೂ ನನ್ನ ಹಿಂದೆ ಇಲ್ಲ. ಸೊ ಒಬ್ಬಳೇ ಹೋರಾಡ್ತಿದ್ದೀನಿ, ನನಗೆ ಮಾತ್ರ ಅನ್ಯಾಯ ಆಗಿದೆ, ಸೊ ನಾನು ಒಬ್ಬಳೇ ಹೋರಾಡ್ತಿದ್ದೀನಿ ಅಷ್ಟೇ. ಅವ್ರು ಮಾತು ಹೇಳ್ತಾ ಇದ್ರಿ, ತಂದೆ ತಾಯಿ ಹೋದಾಗಲೂ ನನ್ನ ಜೊತೆ ಇದ್ದಾರೆ ಅನ್ನೋ ಥರ ನೋವು, ಅಷ್ಟು ನೋವಲ್ಲಿ ಇರಲಿಲ್ಲ ನಾನು, ನನ್ನ ಜೊತೆ ಇದ್ದಾರೆ, ಎಲ್ಲೋ ಇದ್ದಾರೆ, ವಿಸಿಬಲ್ ಇಲ್ಲಾದರೂ ಅಂತ. ಬಟ್ ಈ ನೋವು ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ತಂದೆ ತಾಯಿನ ನೆನ್ಪು ಮಾಡ್ಕೊಳ್ಳೋದಾದ್ರೆ ನನಗೆ ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಸತ್ತಾಗಲೂ ಜೊತೆಲೇ ಇದ್ದಾರೆ. ಪ್ರತಿ ಕ್ಷಣ ನನ್ನ ಹಂತದಲ್ಲಿ ಅವ್ರನ್ನ ನೆನೆಸ್ಕೊತಿದ್ದೆ, ಜೊತೆಲೇ ಇದ್ದಾರೆ ಅಂತ ಫೀಲ್ ಆಗ್ತಾಯಿತ್ತು.
ಬಟ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ನೋವು, ಇಷ್ಟು ನೋವು ನನ್ನ ಜೀವನದಲ್ಲೇ ಕಂಡೋಳಲ್ಲ. ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ಎಷ್ಟೇ ನೋವಾದರೂ ಒಂದು 4 ಗೋಡೆ ಮಧ್ಯೆ ಹತ್ಕೊಂಡು ಸುಮ್ಮನಾಗ್ಬಿಡ್ತಿದ್ದೆ ಹೊರತು ಒಬ್ಬರ ಹತ್ರನೂ ನಾನು ಇವತ್ತಿನವರೆಗೂ ಯಾರ ಮುಂದೆ ಹತ್ತಿರೋದಿಲ್ವೇ, ಹಿಸ್ಟ್ರಿನೇ ಇಲ್ಲ. ಇವನ್ ಎಷ್ಟೋ ಕಾರ್ಯಕ್ರಮಗಳಿಗೆ ಹೋದಾಗಲೂ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಅಲ್ಲೂ ನಾನು ಹತ್ತಿದ್ದು ನನಗೆ ಗೊತ್ತೇ ಇಲ್ಲ. ಬಟ್ ಈಗ ರೋಡಲ್ಲೂ ಹತ್ಕೊಂಡು ಹೋಗ್ತೀನಿ, ಏಕೆಂದರೆ ಅಷ್ಟು ನೋವಿದೆ. ತಂದೆ ತಾಯಿ ಕಳ್ಕೊಂಡಿದ್ದ ಹತ್ತರಷ್ಟು ನಂಗೆ ನೋವಿದೆ. ಇಷ್ಟು ಒಬ್ಬ ನಂಬಿಸಿ ಅಲ್ಲಿಂದ ನಂಬಿಸ್ಕೊಂಡು ಬಂದು ನೀನು ಸಡನ್ನಾಗಿ ಈ ಥರ ಮೋಸ ಮಾಡ್ತೀಯ ಅಂತಂದರೆ ಯಾರು ಸಹಿಸ್ಕೋತಾರೆ? ಅಪ್ಪ ಅಮ್ಮನ ಕಳ್ಕೊಂಡಿದ್ದಕ್ಕಿಂತ 10ರಷ್ಟು ನೋವು ನನಗೆ ಈಗಾಗಿರೋದು. ಇಷ್ಟು ನಂಬಿಸಿ ಮೋಸ ಮಾಡಿ ನೀನೇನು ಉದ್ಧಾರ ಆಗ್ತೀಯಾ? ನಂಬ್ಸೋಕ್ಕೆ ಮುಂಚೆ, ಒಂದು ಹೆಣ್ಣಿಗೆ ಮೋಸ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ನೀನು. ಅದು ಅಲ್ಲದೆ ಅಪ್ಪ ಅಮ್ಮನಿಗಿಂತ ನೀನು ಹೆಚ್ಚಾಗಿ ನಂಬಿದ್ದಾಳೆ ಅನ್ನೋದೊಂದು ನಿಂಗೆ ತಲೆಯಲ್ಲಿ ಇರಬೇಕಾಗಿತ್ತು. ಅಷ್ಟೆಲ್ಲ ನಂಬಿಸ್ಕೊಂಡು ಯಾಕೆ ಬಂದೆ ನೀನು ಮೋಸ ಮಾಡೋನು? ನಂಬಿಸ್ಬಾರ್ದಾಗಿತ್ತು. ನಿನ್ನ ಯೋಗ್ಯತೆ ನಿನಗೆ ಗೊತ್ತಲ್ವಾ? ನನಗೆ ಗೊತ್ತಾಗಲಿಲ್ಲ, ನಂಬಿಟ್ಟೆ. ಸೊ ನಿನ್ನ ಯೋಗ್ಯತೆ ನಿನಗೆ ಗೊತ್ತಲ್ವಾ? ಏನು ತಕ್ಕ ಇಷ್ಟು ದಿನ ನೀನು ನಂಬಿಸ್ಕೊಂಡು ಬಂದೆ. ಮತ್ತು ಅವ್ರ ಜೊತೆಲಿರೋರ್ಗೂ ಕೂಡ ನಾನು ಈ ವಿಷಯ ಎಲ್ಲ ಹೇಳಿದ್ದೆ ಫೋನ್ ಮಾಡಿ. 2 ತಿಂಗಳಿಂದನೂ ಒಬ್ಬಂಗೆ ಹೇಳಿದ್ದೆ, ಮತ್ತು ಇನ್ನೂ ಅವನ ಆಪ್ತರಿಗೆ ಎಲ್ರಿಗೂ ನಾನು ವಿಷಯ ಹೇಳಿದ್ದೆ. ಅವರು ಎಲ್ಲ ಬಂದು ತಡಿಬೋದಾಗಿತ್ತು. ಅವ್ನಿಗೇನೋ ಅವ್ನು ಏನು ಮಾಡಿದ್ರು ಅವ್ನಿಗೆ ಸಪೋರ್ಟು. ನಮ್ಮವರೆಲ್ಲರೂ ಕರೆದ್ರು, ಬಾ ಕೂತು ಮಾತಾಡೋಣ. ಕೂತು ಮಾತಾಡಲ್ಲ ಅಂತ ಅಂದರೆ ಏನರ್ಥ? ಹಿಂಗೆ ಸಡನ್ನಾಗಿ ಆಗಲ್ಲ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತೀನಿ ಅಂದರೆ ಎಷ್ಟು ಅಹಂಕಾರ ಇರಬೇಕು ನಿನಗೆ, ಇಷ್ಟು ದುರಹಂಕಾರ ಇರಬೇಕು. ಒಂದು ಕರೆಕ್ಟಾಗಿ ಕೂತು ಮಾತಾಡಿ ಇದೆಲ್ಲ ಕ್ಲಿಯರ್ ಮಾಡಿದರೆ ಈ ಹಂತಕ್ಕೆ ಹೋಗ್ತಾನೆ ಇರಲಿಲ್ಲ. ಮಾತಕ್ಕೆ ಸಿಗದೆ ಬೇಡಿಕೆ ಅಂತಲ್ಲ, ಏನಕ್ಕೆ ನಂಬಿಸಿ ಮೋಸ ಮಾಡಿದೆ ಅನ್ನೋದಕ್ಕೆ ಉತ್ತರ ಬೇಕಾಗಿತ್ತು ನನಗೆ. ಇಷ್ಟೆಲ್ಲ ಮಾಡೋರು ನೀನು ಯಾವ ವೇದಿಕೆಯಿಂದ ಬಂದು ಅದೇ ವೇದಿಕೆಯಲ್ಲೂ ನಾನು ಗುರುತಿಸ್ಕೊಂಡವಳು. ನೀನು ಫಸ್ಟ್ ರ್ಯಾಂಕ್ ಇರ್ಬೋದು, ನಾನು ಲಾಸ್ಟ್ ರ್ಯಾಂಕ್ ಇರ್ಬೋದು, ಒಪ್ಕೋತೀನಿ, ಆಯಿತು. ಹಂಗಂತ ನನ್ನನ್ನು ಅವನ್ನ 100 ಜನ ಗುರುತಿಸಿದ್ರೆ ನಾನೊಂದು 2 ಗುರುತಿಸಲ್ವಾ? ಆ ಒಂದು ಹೆಸರನ್ನ ನಾನು ಇಟ್ಕೊಂಡಿದ್ದೆ. ಸೊ ಅಂಥದ್ರಲ್ಲಿ ನನ್ನ ಯಾವಳೋ ಬೀದಿ ಕಾಲು ಕಸದ ಥರ ನಿಮ್ಮ ಮನೆ ಹೆಣ್ಮಕ್ಳಿಗೆ ಮಾತ್ರ ಹೆಣ್ಮಕ್ಳು, ಕಂಡೋರ ಮನೆ ಮಕ್ಕಳು ಏನು ಬೀದಿಲಿ ಬಿದ್ದವರು, ಆ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ಯಾ ನೀನು? ಎಷ್ಟು ಕೀಳಾಗಿ ನೀನು ನನ್ನನ್ನು ನೋಡ್ತೀಯಾ? ನನ್ನ ಹತ್ರನೇ ತೊಗೊಂಡು, ನನ್ನ ಹತ್ರನೇ ಹೆಲ್ಪ್ ತೊಗೊಂಡು, ನನ್ನ ಹತ್ರನೇ ಇಷ್ಟೆಲ್ಲ ಮಾಡಿಕೊಂಡು ಎಲ್ಲ ಇದು ಮಾಡಿ ನನ್ನನ್ನೇ ನೀನು ಕೀಳಾಗಿ ನೋಡ್ತೀಯಾ ಅಂದರೆ ಎಷ್ಟು ಒಳ್ಳೆತನ ಇದ್ರೇನು ಮೇಡಮ್? ತಿರುಗಿ ಬೀಳ್ತಾರ ಇಲ್ವಾ? ಈಗ ಎಲ್ಲ ಆಯಿತು, ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ರೆ? ಯಾಕಂದರೆ ಅವಕಾಶಗಳು ಕೂಡ, ಯಾಕಂದರೆ ಇಂಡಸ್ಟ್ರಿ ಹೇಗಿದೆ ಅಂತ ಹೇಳಿದ್ರೆ ಏನಾದ್ರು ಧ್ವನಿ ಎತ್ತು ಮಾತಾಡ್ಬಿಟ್ರೆ ಇವರಿಂದ ನಮ್ಗೆ ತೊಂದರೆ ಆಗಿದೆ, ಇವರಿಂದ ಸಂಕಷ್ಟಕ್ಕೊಳಗಾಗಿದ್ದೀವಿ ಅಂತ ಹೇಳಿದ್ರೆ ಅವಕಾಶಗಳು ಕಡಿಮೆ ಆಗ್ತಾ ಹೋಗೋದು ಜಾಸ್ತಿ ನಾವು ನೋಡಿದ್ದೀವಿ. ಯಾರೆಲ್ಲ ಹೆಣ್ಮಕ್ಳು ಮಾತಾಡಿದಾರೋ ಅವ್ರ ಬಾಯಿ ಮುಚ್ಚಿ ಅವ್ರಿಗೆ ಅವಕಾಶ ಕೊಡೋದಂಥ ಪರಿಸ್ಥಿತಿ ನಮ್ಮಲ್ಲಿದೆ. ಇಂಥವು ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ, ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಸದ್ಯ ಈಗ ನೀವು ಕಲಾವಿದೆ, ಕಲೆಯನ್ನು ನಂಬಿ ಬದುಕ್ತಾ ಇರುವಂಥವ್ರು. ಸೊ ನಿಮ್ಮ ಮುಂದಿನ ಜೀವನದ ಬಗ್ಗೆ ಮಾತಾಡೋದಾದ್ರೆ, ನಮ್ಮಲ್ಲೇ ಕೆಲವ್ರಿಗೆ ವಿಷಯಗಳು ಗೊತ್ತು ಮೇಡಮ್. ಎಲ್ಲ ವಿಷಯಗಳು ಗೊತ್ತಿದ್ದು ಕೂಡ ಅವರೇ ಹಿಂದು ಮುಂದೆ ಮಾತಾಡ್ತಾರೆ ಅಂದಾಗ ತುಂಬ ನೋವಾಗುತ್ತೆ. ಅಟ್ಲೀಸ್ಟ್ ನಾನೇನು ಅಂತ ಕೆಲವ್ರು ಗೊತ್ತಿದ್ರು ಕೂಡ ಏನೋ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ, ಅಟ್ಲೀಸ್ಟ್ ಮಾತಾಡ್ಬೋದಾಗಿತ್ತು. ಅವರೂ ಕೂಡ ಏನೋ ಒಂದು ಮಾತಾಡ್ಬೋದಾಗಿತ್ತು. ಅವರು ಕೂಡ ಇಂಡೇಟ್ ಉಳಿದ್ರು. ಸೊ ಅವನಿಗೂ ಒಂಥರ ಹಾಕ್ಕೊಡೋದು, ಅವ್ನಿಗೆ ಫೋನ್ ಮಾಡಿ ಹಾಕ್ಕೊಡೋ ಥರ ಅದೆಲ್ಲ ಮಾತಾಡಿರೋದು ಆತನೇ ನನಗೆ ಹೇಳಿದ್ದ. ಸೊ ಅದು ತುಂಬ ನೋವಾಯಿತು ನನಗೆ. ನನ್ನ ಹತ್ರ ನೀನು ಈ ಥರ ಕೇಳ್ಕೊಂಡು ಅವನ ಹತ್ರ ಹೋಗಿ ಆ ಥರ ಹೇಳ್ತೀಯ ಅಂತಂದರೆ ಇಷ್ಟು ದಿನ ಜೊತೆಲಿದ್ದಕ್ಕೂ ಏನು ಅರ್ಥ ಅಂತ ಅಂದ್ಕೊಂಡು ನನಗೆ ತುಂಬ ಜನದ ಮೇಲೆ ತುಂಬ ಬೇಜಾರಾಗಿದ್ದು ಹೌದು. ಇನ್ನು ಕೆಲವರು ಸಮಾಧಾನ ಮಾಡಿದ್ದಾರೆ, ಏಕೆಂದರೆ ನಾನೇನಂತ ಗೊತ್ತು ಅವ್ರುಗಳಿಗೆ. ಇಂಥವ್ರಿಗೆ ನನಗೆ ಇಷ್ಟು ಮೋಸ ಆಗಿರೋದು ಅವ್ರಿಗೂ ತಡ್ಕೊಳಕ್ಕಾಗಲ್ಲ, ಸಮಾಧಾನ ಮಾಡಿದ್ದಾರೆ ಅಷ್ಟೇ. ಮತ್ತು ಅವಕಾಶಗಳು ಅಂತ ಕೇಳಿದ್ರೆ 3-4 ತಿಂಗಳಿಂದನೂ ಇದು ನಡೀತಾನೇ ಇದೆ. ನೀನು ನನಗೆ ಅನ್ಯಾಯ ಮಾಡಿಬಿಟ್ಟು ಆರಾಮಾಗಿ ತಿರ್ಕೊಂಡು ಊರು ಸುತ್ತಾ ಇದೆಯಾ? ಒಂದು ಸಲ ಬಂದು ನೀನು ನೀಟಾಗಿ ಕೂತ್ಕೊಂಡು ಮಾತಾಡಿದರೆ ಬರ್ತೀಯಾ? ಏನಂದರೆ ಆ ಥರ ಜಾಸ್ತಿ ಅವನಿಗೆ, ಏನೋ ಬಡ ನನಗೆ ಬೇಕಾಗಿದ್ದು ಉತ್ತರ ಸಿಗಲ್ಲ ಅವನಿಗೆ. ನಾನು ಸತ್ತೋಗ್ಬಿಡ್ಬೇಕು ಅವನಿಗೆ, ಅದೇ ಒಂದು ತಲೆಯಲ್ಲಿ ಇದ್ದಿದ್ದು. ಇವಳು ಹೆಂಗಾರು ಸತ್ತೋಗ್ಬಿಡ್ಲಿ ಅನ್ನೋದು ಒಂದು ತಲೆಯಲ್ಲಿತ್ತು. ಅದಕ್ಕೆ ಅಲ್ವಾ ಯಾರು ತಗೋತಾರೆ ಆ ಥರ? ನನ್ನ ಜೀವ ಹೋದ್ರು ನೀನೇ ಕಾರಣ ಅಂತ ಹೇಳು ಅಂತ ಯಾರು ತಗೋತಾರೆ ಆ ಥರ? ಮನುಷ್ಯ ಅಂದರೆ ಉದ್ದೇಶ ಏನು ಆ ಮನುಷ್ಯಂದು? ನಾನು ಸತ್ತೋಗ್ಬಿಡ್ಲಿ ಏನಾದರೂ ಮಾಡಿಕೊಂಡು ಅದನ್ನು ತಗೊಬಂದು ನೀನು ಯಾರ್ದೋ ಇದನ್ನು ಹಾಕ್ಬಿಟ್ಟು ಪಾಪ ಅವರು ಆ ವ್ಯಕ್ತಿ ಮೇಲೆ ನೀನು ಹಾಕ್ಬಿಟ್ಟು ನೀನು ಸೇಫ್ ಆಗೋದಕ್ಕೋಸ್ಕರ. ಎಲ್ಲಿದೆ ನಿನಗೆ ಮನುಷ್ಯತ್ವ? ನಿನಗೇ ಮನುಷ್ಯತ್ವ ಇಲ್ಲ ಅಂದರೆ ನಾನು ನಿನ್ನ ಬಗ್ಗೆ ಯಾಕೆ ಯೋಚನೆ ಮಾಡಲಿ? ಮತ್ತು ಆತನೇ ಕೇಳ್ತಾನೆ ನನ್ನನ್ನು, ನಾನು ಹೇಳ್ತೀನಿ ನಿಮ್ಮ ಪ್ರೊಡ್ಯೂಸರ್ಗೆ, ನಿಮ್ಮ ಮನೆಯವ್ರಿಗೆ ಅಂತ ಹೇಳಿದಾಗ ನನಗೂ ನನ್ನ ಹತ್ರ ಸಹಾಯ ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿಗೆ ನಾನು ಬೇಕಾಗಿತ್ತು. ಒಂದು ಸ್ವಲ್ಪ ಏನಾದ್ರು ದುಡ್ಡು ಕೊಡು ಅದು ಕೊಡು ಅಂದಾಗ ನಿನ್ನ ಫ್ಯಾಮಿಲಿಗೆ ನಾನು ಸಪೋರ್ಟ್ ಬೇಕಾಗಿತ್ತು. ಈಗ ನಾನು ಹೇಳ್ತೀನಿ ಅಂದಾಗ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಅಂತ ಹೇಳ್ತೀಯ. ಇನ್ನೊಂದು ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆ ನಿಮ್ಮ ಸಿನಿಮಾ ಟೀಮ್ಗಳಿಗೆ ಹೇಳ್ತೀನಿ, ಇವಾಗ ನಾನು ಹೇಳ್ಬಿಟ್ಟು ಹೋಗ್ತೀನಿ. ಯಾಕೆಂದರೆ ಸಿನಿಮಾ ರಿಲೀಸ್ ಇತ್ತಲ್ವ, ಹೇಳ್ಬಿಟ್ಟೆ ಕೊಡ್ತೀನಿ. ನೀನು ಈ ಥರ ಮಾಡಿದ್ಯಾ ಅನ್ಯಾಯ ಶನಿವಾರ, ಅದನ್ನು ಹೇಳ್ಬಿಟ್ಟು ಕೊಡ್ತೀನಿ ಅಂದರೆ ನಿನಗೂ ಸಿನಿಮಾಗೂ ಏನು ಸಂಬಂಧ? ನೀನು ಯಾಕೆ ನಮ್ಮ ಪ್ರೊಡ್ಯೂಸರ್ಗೆ ಕಾಲ್ ಮಾಡಬೇಕು?
ಈ ಥರ ಎಲ್ಲ ದುರಂಕಾರದಲ್ಲಿ ಮಾತಾಡ್ದ. ಮತ್ತು ಅವರು ಪ್ರೊಡ್ಯೂಸರ್ ಏನೋ ಹೇಳಿದ್ರಂತೆ, ಆ ಹುಡುಗಿ ಯಾಕೆ ನನಗೆ ಮೆಸೇಜ್ ಮಾಡುತ್ತೆ ಅಂದ್ಕೊಂಡೇನೋ. ಒಂದು ಸತಿ ನಾನು ಇರೋದನ್ನು ಹೇಳಿದ್ದೆ ಅಷ್ಟೇ ಅವ್ರಿಗೆ. ಅದನ್ನು ಅವನೇ ಹೇಳಿದ, ನನ್ನ ಪ್ರೊಡ್ಯೂಸರ್ ಹಿಂಗೆ ಕೇಳ್ತವ್ರೆ, ನೀನು ಯಾಕೆ ನಮ್ಮ ಪ್ರೊಡ್ಯೂಸರ್ಗೆ ಇದು ಮಾಡ್ತೀಯ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ದ. ಇಷ್ಟೆಲ್ಲ ಆದಮೇಲೂ ನಾನು ಯಾಕೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು? ನನ್ಗೆ ಅನ್ಯಾಯ ಆಗಿದೆ, ಅವ್ನು ಹ್ಯೂಮ್ಯಾನಿಟಿ ಇಲ್ಲ. ನಿಮಗೆ ಅದೊಂದು ಸುದ್ದಿ ಇತ್ತು, ಪ್ರಮೋಷನ್ಗೋಸ್ಕರ ಬಳಸ್ಕೊತಾ ಇದ್ರು ಅನ್ನೋ ಥರ. ಅದು ನಿಜಾನ? ಆ ಥರದ್ದು ಏನಾದರೂ ಆಗಿತ್ತಾ ಅಂತ ಹೇಳಿ? ಇಲ್ಲ, ದೇವ್ರಾಣೆ ಇಲ್ಲ ಮೇಡಮ್. ಅವ್ರಿಗೂ ಅದೆಲ್ಲ ತಲೆಯಲ್ಲೂ ಇರಲಿಲ್ಲ, ನನಗಂತೂ ಇದ್ದಿದ್ದು ಇರಲಿಲ್ಲ. ನನಗೆ ಅನ್ಯಾಯ ಮಾಡ್ದ, ಯಾಕೊಂದು 2-3 ದಿನ ನನಗೆ ಹುಷಾರು ತಪ್ಪಿತು. ಆ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಡಿಲೇ ಮಾಡಿ ನಾನು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು, ಅಷ್ಟೇ ಬಿಟ್ಟರೆ ಆ ಸಿನಿಮಾದ ಅದೆಲ್ಲ ಅದೆಲ್ಲ ಅವರು ಯೋಚನೆ ಮಾಡಿಲ್ಲ, ನಾನು ಯೋಚನೆ ಮಾಡಿಲ್ಲ ಅನ್ಸುತ್ತೆ ಮುಂದೆ. ಬಟ್ ಅವ್ರು ಏನು ಹೇಳಿದ್ರು ಅಂತ ಅಂದರೆ, ಒಂದಷ್ಟು ರೆಕಾರ್ಡ್ಸ್ಗಳು ಇದ್ದಾವೆ, ಏನೇನು ನೀನು ಏನಾದರೂ ಹೋದರೆ ಏನೇನು ಮಾಡ್ತೀವಿ ಅನ್ನೋದೆಲ್ಲ ಇದ್ದಾವೆ ರೆಕಾರ್ಡ್ಸು. ನಾನು ಈಗ ಅವ್ರ ಸುದ್ದಿಗೆ ಹೋಗೋದು ಬೇಡ, ಯಾಕೆಂದರೆ ನನಗೆ ಮನುವಿಂದ ಅನ್ಯಾಯ ಆಗಿದೆ, ಅವ್ನ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಅವರೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ನಾನು ನೀಟಾಗಿ ಕ್ಲಾರಿಟಿ ಕೊಡ್ತೀನಿ ಅಷ್ಟೇ. ಓಕೆ, ಮುಂದೆ ಫೈನಲ್ ನಿಮ್ಮ ಥರ ಎಷ್ಟೋ ಜನ ಇರ್ತಾರೆ, ಈ ಥರ ಮೋಸ ಹೋಗಿ ನಂಬಿಸಿರ್ತಾರೆ, ಮೋಸ ಮಾಡ್ತಾರೆ, ಕೊನೆಗೆ ಅದಕ್ಕೆ ಕೈ ಕೊಡ್ತಾರೆ. ಆಮೇಲೆ ಇವನ್ ಮದುವೆ ಕಟ್ಕೊಂಡು ಗಂಡ ಕೊಟ್ಟಿರೋದು, ಹೆಂಡತಿ ಕೈ ಕೊಟ್ಟು, ಇದೆಲ್ಲ ತುಂಬ ನಡೆಯೋದು ಇತ್ತೀಚೆಗೆ, ಅದು ಕಾಮನ್ ಆಗಿಬಿಟ್ಟಿದೆ. ಸೊ ನೀವು ತುಂಬ ನಂಬಿದ್ರಿ, ತುಂಬ ಪ್ರೀತಿಸಿದ್ರಿ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ನಿಮ್ಮಂತೆ ಮೋಸ ಹೋಗುವಂಥ ಹೆಣ್ಮಕ್ಳಿಗೆ ನಿಮ್ಮ ಕಡೆ ಒಂದು ಅಲರ್ಟ್ ಸಂದೇಶ ಅಂತ ಇದ್ರೆ? ದೊಡ್ಡ ಎಕ್ಸಾಂಪಲ್ಲೇ ನಾನು ಮೇಡಮ್, ಇನ್ನೇನೂ ಇಲ್ಲ. ನಾನು ಒಂಚೂರೇನೋ ಕೈ ತುಂಬ ದುಡ್ಕೋತಾ ಇದ್ದೆ, ಒಂದಷ್ಟು ಕಾರ್ಯಕ್ರಮಗಳಿಂದ ಆಗಿರಲಿ, ಒಂದಷ್ಟು ಸಿನಿಮಾಗಳು, ನನ್ನದೇ ಓನ್ ಪ್ರಾಜೆಕ್ಟಲ್ಲಿ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಅದನ್ನೆಲ್ಲ ನೀನು ತಪ್ಪಿಸಿ, ದಾರಿ ತಪ್ಪಿಸಿ, ಮೋಸ ಮಾಡಿ, ಈ ಕಡೆನೇ ಇರೋ ಥರ ನನ್ನ ಆರೋಗ್ಯಗಳನ್ನ ಹಾಳು ಮಾಡಿ, ಇಷ್ಟೆಲ್ಲ ಮಾಡಿ ನೀನು ಮೋಸ ಮಾಡಿದೆ. ತಪ್ಪು, ಅತಿ ದಡ್ಡತನೂ ತಪ್ಪೇ ಅಂತೆ. ಅದಕ್ಕೀಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ಏನೋ ಕಮೆಂಟ್ಸ್ಗಳಾಗಿರ್ಬೋದು ಅಥವಾ ಅವ್ರು ಮಾತಾಡೋದ್ರಲ್ಲಾಗಿರ್ಬೋದು, ಅದು ಸರಿನೇ. ಯಾಕಂದರೆ ಸಡನ್ನಾಗಿ ಅವ್ರು ನನ್ನ ಇಡೀ ಡೀಟೇಲ್ಸ್ಗಳು ಗೊತ್ತಿರಲ್ಲ. ಅಲ್ಲಿಂದ ಅತ್ಯಾಚಾರ ಆಗಿಲ್ಲ, ಈಗ ಯಾವ ಕಂಪ್ಲೇಂಟ್ ಕೊಟ್ಟೆ ನಾನು ಹೇಳ್ತಿದ್ದೀನಿ, ಬಿಡಿಸಿ ಹೇಳಿದಾಗಲೂ ಅವ್ರಿಗೆ ಅರ್ಥ ಆಗ್ತಿಲ್ಲ. ಬಿಕಾಸ್ ಅವ್ರು ಅದನ್ನೇನು ಹತ್ತಿರದಿಂದ ಬಂದು ನೋಡಿಲ್ಲ. ಅವ್ರು ಮಾಡ್ತಾರೆ, ಗೊತ್ತಿಲ್ಲ, ಕಮೆಂಟ್ ಮಾಡ್ತಾರೆ, ದಟ್ಸ್ ಓಕೆ. ಬಟ್ ಯಾರನ್ನೂ ನಂಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಯಾರನ್ನು ನಂಬಿಸಿ, ನಿಮ್ಮ ಒಂದು ಜೀವ ಒಂದು ನಂಬುತ್ತೆ ಅಂತ ಅಂದರೆ ಅದಕ್ಕೆ ಮೋಸ ಮಾಡಿದ್ರೆ ಅದಕ್ಕೆ ನೀನೂ ಅನುಭವಿಸ್ತೀಯ, ನಂಬಿದ ತಪ್ಪಿಗೆ ನಾನು ಅನುಭವಿಸ್ತೀನಿ ಅನ್ನೋದಕ್ಕೆ ಅವನು ನಾನೇ ಎಕ್ಸಾಂಪಲ್ಲು. ಒಳ್ಳೇದಾಗಲಿ, ಹೋರಾಟಕ್ಕೆ ಬಿದ್ದಿದ್ದೀರಾ, ನಿಮ್ಮ ಹೋರಾಟಕ್ಕೆ ಗೆಲುವು ಸಿಗಲಿ. ಅನ್ಯಾಯಕ್ಕೊಳಗಾಗಿದ್ದೀರಾ, ಬಟ್ ಅವಕಾಶಗಳು ಏನಾದ್ರು ಬೇರೆ ಸಿನಿಮಾ ಆಗಲಿ, ಸೀರಿಯಲ್ ಆಗಿ ದಯವಿಟ್ಟು ಮಿಸ್ ಮಾಡ್ಕೊಳ್ಳೋದೆ. ನಿಮ್ಮ ಲೈಫನ್ನು ನೀವು ಅದ್ಭುತವಾಗಿ ಕಟ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಎಸ್, ಇದು ಸಂತ್ರಸ್ತೆಯ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.